ಇದು ಮೊದಲ ಗುರುಗಳ ಪೋಟಿ ಇರ್ಬೋದು ಅಂತ ನಾನು ಅನ್ಕೋತೀನಿ. ಅದು ಆದ ಬಳಿಕ ಅವರ ಶಿಷ್ಯರದಿರ್ಬೋದು. ನಾವು ಇಲ್ಲಿಂದ ಒಳಗಡೆ ಎಂಟ್ರಿ ಆಗ್ತೀವಿ ನೋಡ್ರಿ. ಇವಾಗ ಇಲ್ಲಿ ಜನರು ಯಾವ ರೀತಿ ವಾಸಿಸ್ತಾರ, ಇವಾಗಿನ ಜನರು ಯಾವ ರೀತಿ ಯುದ್ಧ ಮಾಡ್ತಾರ, ನದಿಯನ್ನು ತೋರಿಸ್ತೀವಿ ನೋಡ್ರಿ. ಅದು ಡೋಣಿ ನದಿ. ನಿಮಗೆ ಗೊತ್ತಿರೋದು ಈ ತಾಳಿಕೋಟೆಯ ಶತಮಾನದ ಇತಿಹಾಸ ಹಿಂದೆ ಯಾವ ರೀತಿ ಇತ್ತು ಅಂತ ಅನ್ನೋದು. ಇವಾಗ ನಾನು ನಿಮಗೆ ತೋರಿಸ್ತೀನಿ ಇವಾಗ ಯಾವ ರೀತಿ ಆದ, ಇವಾಗ ಇಲ್ಲಿ ಜನರು ಯಾವ ರೀತಿ ವಾಸಿಸ್ತಾರ, ಇವಾಗಿನ ಜನರು ಯಾವ ರೀತಿ ಯುದ್ಧ ಮಾಡ್ತಾರ, ಅವರ ತಮ್ಮ ಜೀವನವನ್ನು ಸಾಗಿಸೋ ಸಲುವಾಗಿ ಏನೆಲ್ಲ ಕಷ್ಟಪಡ್ತಾರ, ಎಷ್ಟು ಪರದಾಡ್ತಾರ ಅನ್ನೋದು ನಾನು ನಿಮ್ಗೆ ಈ ಒಂದು ವಿಡಿಯೋದಾಗ ಡೀಟೇಲ್ ಆಗಿ ತೋರಿಸ್ತಾ ಹೋಗ್ತಿರ್ತೀನಿ. ನಾನು ಹಿಂದ್ಗಡೆ ನೋಡ್ತಾ ಇದ್ದಿರಲ್ಲ, ಇಲ್ಲಿಂದ ನಾವು ತಾಳಿಕೋಟೆ ಒಳಗೆ ಎಂಟ್ರಿ ಆಗ್ತೀವಿ. ನೋಡ್ತಾ ಇದ್ದಿರಲ್ಲ, ಇದೇ ನೋಡ್ರಿ ಮೇನ. ನಾವು ಇಲ್ಲಿಂದ ಏನು ಮಾಡ್ತೀವಿ, ತಾಳಿಕೋಟೆ ಒಳಗೆ ಎಂಟ್ರಿ ಆಗ್ತೀವಿ. ಇದೆಲ್ಲ ಏನಿತ್ತಂದ್ರೆ ಮುಂಚೆ ಕೋಟೆ ಇತ್ತು ಅಂತ ನನ್ನ ಕಣ್ಣಿಗೆ ಏನು ಕಾಣಿಸ್ತೋ ಅದು ಹೇಳ್ತಾ ಹೋಗ್ತಿರ್ತೀನಿ. ನಾನು ಯಾವುದೇ ರೀತಿಯಿಂದ ಇತಿಹಾಸ ಸ್ಟಡಿ ಮಾಡಿಲ್ಲ. ಇಲ್ಲಿಂದ ಏನು ಮಾಡ್ತಿರತ್ತಂದ್ರೆ ಸೈನಿಕರೆಲ್ಲರೂ ಒಳಗಡೆ ಎಂಟ್ರಿ ಆಗ್ತಿದ್ರು. ನೀವು ಇದು ನೋಡ್ತಾ ಇದ್ರಲ್ಲ, ಇದು ಭಾಳ ಗುಮ್ಮಿತ್ತಂತಿದು. ಎಷ್ಟು ಗುಮ್ಮಿತ್ತಂದ್ರೆ ಸುಮಾರು 10 ಅಡಿ ಗುಮ್ಮಿತ್ತಂತಿದು. ಸುಮಾರು 6 ರಿಂದ 10 ಅಡಿ ಗುಮ್ಮಿತ್ತಂತ. ಯಾವ ರೀತಿ ಜನರ ಮನಸ್ಸು ಚೇಂಜ್ ಆಗ್ತದಲ್ಲ, ಯಾವ ರೀತಿ ಡೆವಲಪ್ಮೆಂಟ್ ಆಗ್ತದಲ್ಲ, ಆ ರೀತಿ ಏನು ಮಾಡಿರ್ತಾನೆ ಮೇಲ್ಗಡೆ ಎತ್ಕೊತ್ ಬಂದು ಈ ರೀತಿ ಆಗೈತೆ ನೋಡ್ರಿ ಇವಾಗ ಸದ್ಯಕ್ಕೆ. ಇದು ನೋಡ್ತಾ ಇದ್ರಲ್ಲ, ಈ ಒಂದು ಕೋಟೆ ಗೋಡಿ ಯಾರು ಕಾಯ್ತಾ ಇದ್ರು, ಯಾರು ಕಾವಲು ಮಾಡ್ತಿದ್ರಲ್ಲ, ಅವರ ಒಂದು ತಂಗುದಾನ ಅಂತ ಹೇಳ್ಬೋದು, ಅವರ ಒಂದು ಮನೆ ಅಂತ ಹೇಳ್ಬೋದು ನೋಡ್ರಿ. ಅದ್ರ ಸೈಡಿಗೆ ಬಂದಿವತ್ತ, ಲೆಫ್ಟ್ ಸೈಡ್ ಬಂದಿವತ್ತಂದ್ರೆ ನಾವು 10-15 ವರ್ಷ ಹಿಂದ್ಗಡೆ ಏನಿದ್ವು ಅಂದ್ರೆ 6 ರಿಂದ 7 ಪ್ಯಾಂಟೂನಿಗೆ ಇದ್ದೀವಂತ. 6 ರಿಂದ 7 ಪ್ಯಾಂಟೂನಿಗೆ ದಾಟಿವಿ. ನಾವೇನು ಮಾಡ್ತೀವತ್ತಂದ್ರೆ ಇಲ್ಲಿಂದ ಒಳಗಡೆ ಎಂಟ್ರಿ ಆಗ್ತಿದ್ವಿ. ಈಗೆಲ್ಲ ಏನಾಗಿತ್ತ ಪೂರ್ತಿ ಕ್ಲೋಸ್ ಆಗಿಬಿಟ್ಟದ. ನಾವು ಇಲ್ಲಿಂದ ಈಗ ಒಳಗಡೆ ಬಂದಿವತ್ತಂದ್ರೆ ಈ ರೀತಿ ಕಾಣಿಸ್ತದೆ ನೋಡ್ರಮ್ಮ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಲೆಫ್ಟ್ ಸೈಡಿಗೆ ಶ್ರೀ ಮಹಾಲಕ್ಷ್ಮಿ ದೇವಿಯ ಒಂದು ದೇವಸ್ಥಾನ ಅದ. ಕೋಟೆ ಗೋಡೆ ಅಂತ ಬರ್ದಿದ್ದಾರೆ ಅದ್ರ ಮ್ಯಾಗ. ಇಲ್ಲಿಂದ ನಾವೇನಾಗ್ತೀವತ್ತಂದ್ರೆ ಒಳಗಡೆ ಎಂಟ್ರಿ ಆಗ್ತೀವಿ ನೋಡ್ರಿ. ಹೊರಗಡೆಯಿಂದ ಒಳಗಡೆ ಬಂದಿವತ್ತಂದ್ರೆ ಈ ರೀತಿ ಕಾಣಿಸ್ತದೆ ನೋಡ್ರಿ. ನೀವು ಇಲ್ಲಿ ಸೈಡಿಗೆ ನೋಡ್ತಾ ಇದ್ರಲ್ಲ, ಇದನ್ನು ಒಂದು ಮಠ ಐತೆ ನೋಡ್ರಿ. ಇದು ಯಾವ ಮಠ ಅಂತಂದ್ರೆ ಶ್ರೀ ರಂಗರಾವ ಮಹಾರಾಜರ ಮಠ ಅದ. ಮತ್ತು ಈ ಒಂದು ತಾಳಿಕೋಟೆ ಒಳಗೆ ನಾವು ಹಳೆಯ ಕಾಲದ ಮನೆಗಳನ್ನೇ ನೋಡ್ತೀವಿ, ಹಳೆಯ ಕಾಲದ ರಸ್ತೆಗಳನ್ನೇ ನೋಡ್ತೀವಿ. ನಾವು ಒಂದು 100 ಮನೆ ಒಳಗೆ 1, 2 ಅಥವಾ ಒಂದು 10 ಮನೆ ಅಷ್ಟೇ ಇವಾಗಿನ ಮಾಡರ್ನ್ ಮನೆ ಕಾಣಿಸ್ತಾವ. ಬಿಟ್ಟರೆ ಹಳೆಯ ಕಾಲದ ಮನೆಗಳೇ ನಮ್ಗೆ ಎಲ್ಲ ಕಾಣಿಸ್ತಾವ ನೋಡ್ರಿ ಈ ಒಂದು ತಾಳಿಕೋಟೆ ಒಳಗೆ. ಈ ಒಂದು ತಾಳಿಕೋಟೆ ಒಳಗೆ ಎಲ್ಲ ಕಡೆ ರೋಡ್ ಮಸ್ತ್ ಅದಾವ ನೋಡ್ರಿ. ಇಲ್ಲಿ ನೋಡ್ರಿ, ಈಗ ಹೋಗ್ತಾ ಇದೀವಲ್ಲ, ಪ್ರತಿಯೊಂದು ಸಂಧಿ ಗೊಂದಿ ಒಳಗೂ ರೋಡ್ ಮಸ್ತ್ ಅದಾವ್ರಿ. ಹೇಳ್ಬೇಕಂತಂದ್ರೆ ಇವಾಗ ನಾನು ನಿಮಗೆ ಎಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತಂದ್ರೆ ಇದೇ ತಾಳಿಕೋಟೆ ಒಳಗೆ ಹಳೆಯ ಕಾಲದ ಒಂದು ಬಾವಿ ಅದ. ಆ ಬಾವಿ ಯಾವ ರೀತಿ ಆದತ್ತ ಅನ್ನೋದು ತೋರಿಸ್ತೀನಿ. ನೀವು ನೋಡ್ತಾ ಇದ್ದಾರಲ್ಲ, ಇಲ್ಲಿ ನೋಡಿದ್ರೆ ನಿಮಗೆ ಗೊತ್ತೇ ಆಗಲ್ಲ. ಬಿಸಿಲು ಅಂತೂ ಇಷ್ಟ ಅದಲ್ಲ, ಆ ಬಿಸಿಲು ಹೆವಿ ಬಿಸಿಲು ಐತೆ ನೋಡ್ರಿ. ಬಾಯಿ ಪೂರ್ತಿ ಒಣಗ್ಯದ. ಅದ್ರ ಸಲುವಾಗಿ ನೀರು ಕುಡ್ಲಿಕ್ಕೆ ಅಂಗಡಿ ಹುಡುಕಾಡ್ಕೊಂಡು ಹೊಲಗತ್ತೀವಿ. ಭಾಳ ಕೆಟ್ಟ ಬಿಸಿಲು ಐತ್ರಪ್ಪ. ಮಿನಿಮಮ್ 38 ಡಿಗ್ರಿ ಮ್ಯಾಗ ಇದ್ದಿರ್ಬೋದು ಅಂತ ಅನ್ಕೋತೀನ. ಇದು ಮಳೆಗಾಲ ಅದ್ರಿ, ಮಳೆಗಾಲದಿಂದ ಇಂಥ ಬಿಸಿಲು ನೋಡ್ರಿ ಪೂರ್ತಿ ಬೆವರು ಸುಡ್ಲಿಕ್ಕತ್ತದ. ನಾ ತಿರ್ಗಾಡಕತ್ತೀನಿ ನಡು ಮಧ್ಯಾಹ್ನದಾಗ. ಅಲ್ಲೆಲ್ಲ ಅಂಗಡಿ ಬಂದಿದ್ದೀವು, ಏನು ಮಾಡೋಕ್ಕೆ ಬರಲ್ಲ. ಅದ್ರ ಸಲುವಾಗಿ ಇದು ವಿಡಿಯೋ ಮುಗಿಸ್ಕೊಂಡು ಆ ಕಡೆ ಸಿಟಿ ಕಡೆ ಹೋಗ್ಬೇಕಂತ ಮಾಡಕತ್ತಿದ್ದೀನಿ ನೋಡ್ರಿ. ಇಲ್ಲಿಂದ ಒಳಗಡೆ ಎಂಟ್ರಿ ಆಗ್ತೀವಿ. ಬಾಯಿ ಅಂತೂ ಪೂರ್ತಿ ಒಣಗ್ಯದ. ಇಲ್ಲಿ ಅಂತೂ ಗೇಟ್ ಹಾಕಿದಾರ. ಇದು ಏನಿದು, ಇದು ಭಾವನ ಮಠ ಅಂತ. ಇದು ಯಾವುದಂದ್ರೆ ಇದು ಭಾವನ ಮಠ. ಭಾವನ ಮಠದೊಳಗೆ ಒಂದು ಬಾವಿ ಅದ. ಆ ಬಾವಿಯನ್ನು ನಾನು ನಿಮಗೆ ತೋರಿಸ್ತೀನಿ ಬರ್ರಿ. ಅಲ್ಲಿ ಪರ್ಮಿಷನ್ ಕೇಳಿ ಇವಾಗ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ ನೋಡ್ರಿ. ನಾನು ಬ್ಯಾಗ ಈ ಅಣ್ಣಗೆ ಹಾಕಿನ್ರಿ, ಯಾಕಂದ್ರೆ ಮೊದಲೇ ದಗಿ ಬಿಡ್ಲಾಗತ್ತದ, ಬಾಯಿ ಒಣಗ್ಯದ ಅಂತದ್ರಾಗ ಬ್ಯಾಗ್ ವಾಜ್ಯ ಆಗತ್ತದ ನೋಡ್ರಿ. ಇಲ್ಲಿ ಬಂದಿವತ್ತಂದ್ರೆ ಪೂರ್ತಿ ಏನಾಗಿರ್ತಾರೆ ಹಾಳು ಬಿದ್ದೈತಿದು. ಇನ್ನೊಂದು ಏನಂತಂದ್ರೆ ನೀವು ಇದು ನೋಡ್ತಾ ಇದ್ರಲ್ಲ, ಇದು ಮುಂಚೆ ಏನಿತ್ತಂದ್ರೆ ಆಯಿಲ್ ಮಿಲ್ ಇತ್ತಂತಿದ್ದು. ಇದು ಪ್ಯಾಂಟೂನ್ ನೋಡಿ ಹೇಳ್ಬೋದು. ಇದು ಪ್ಯಾಂಟೂನಿಗೆ ಅಲ್ರಿ, ಅಂದ್ರೆ ಇದು ಮನೆ ಒಳಗೆ ಹೋಗೋಕೆ ಒಂದು ದಾರಿ ಅದ. ನಾನು ನಿಮ್ಗೆ ತೋರಿಸ್ತೀನಿ ಬರ್ರಿ. ಅಯ್ಯವ್ವ ಕಾಲು, ಓ ಯಪ್ಪ, ಕಾಲು ಭಾಳ ಸುಡ್ಲಾಗತ್ತವ. ಬರ್ರಿ ನಿಮ್ಗೆ ಒಳಗೆ ಎಂಟ್ರಿ ಆಗ್ತೀನಿ. ವ್ಯೂ ತೋರ್ಸೋದು ಆಗಲಾಗ್ಯದ, ಅಂದ್ರೂ ತೋರಿಸ್ತೀನಿ. ಭಾಳ ಕೆಟ್ಟ ಇಟ್ಟಾಗ ಬೂಟ್ ಹಾಕೊಂಡಿನಲ್ಲ, ಅದ್ರ ಸಲ ಭಾಳ ಕೆಟ್ಟ ಕಾಲು ಸುಡ್ಲಾಗತ್ತವ. ಓಕೆ ಇರಲಿ, ನಾವು ಇಲ್ಲಿಂದ ಒಳಗಡೆ ಎಂಟ್ರಿ ಆಗ್ತೀವಿ ನೋಡ್ರಿ. ಈ ಒಂದು ಬಾವಿಯ ವಿಶೇಷತೆ ಏನಪ್ಪಾ ಅಂತಂದ್ರೆ, ಇದ್ರ ಮ್ಯಾಗ 10 ಫೂಟ್ ಮ್ಯಾಗ ಇವಾಗ ನೆಲ ಅದ. ನೆಲದ ಒಳಗಡೆ ಈ ರೀತಿ ಕಟ್ಟಿದ್ದಾರೆ ಇವರು. ನೀವು ನೋಡ್ತಾ ಇದ್ರಲ್ಲ, ಇದು ನೋಡ್ರಿ ಹೆಂಗೈತೆ ನೋಡ್ರಿ. ಇದೊಂದು ಮನಿ ಮಾಡಿದಾರ. ಮುಂಚೆ ಬೇರೆ ಏನಾದ್ರು ಇದ್ದಿರ್ಬೋದು. ಅಲ್ಲಿ ಒಳಗಡೆ ಏನೋ ಒಂದು ಕುಲ್ಲ ಇದಪ್ಲೆ ಅದ ಆ ಸೈಡ್. ಅಲ್ಲಿಂದ ಇವಾಗ ಈ ಸೈಡ್ ಬಂದಿವತ್ತಂದ್ರೆ ನೋಡ್ರಿ, ಇಲ್ಲಿಂದ ಹೆಂಗೆ ಕಾಣಿಸ್ತೈತೆ ನೋಡ್ರಿ. ಪೂರ್ತಿ ಕ್ಲೀನಾಗಿ ಒಂದು ದೇವರ ಒಂದು ಗೋಪುರ ಕಂಡಪ್ಲೆ ಕಾಣಕತ್ತದ. ಸ್ನೇಹಿತರೆ ಇಲ್ಲಿ ನೋಡ್ರಿ, ಒಳಗಡೆ ಈ ರೀತಿ ಅದ. ಎಷ್ಟು ಕ್ಲೀನ್ ಐತೆ ನೋಡ್ರಿ. ಬಟ್ ಇಲ್ಲಿ ಸ್ಮೆಲ್ಲ ಭಾಕೆಟ್ ಬರ್ತದೆ. ಇಲ್ಲಿ ಸ್ಮೆಲ್ ಹೆಂಗೆ ಬರಗತ್ತದಂದ್ರೆ ಒಂಥರಾನೇ ಸ್ಮೆಲ್ ಬರಗತ್ತದ. ಇಲ್ಲಿ ಏನೋ ಒಂದು ಇದ್ದಂಗೆ ರೀತಿ. ಅಲ್ಲಿಂದ ಒಳಗಡೆ ನೋಡ್ಕೊಂಡು ಬಂದ್ವಿ ಎಲ್ಲ ಯಾವ ರೀತಿ ಆದತ್ತ ಅನ್ನೋದು. ವರ್ಷ ಪೂರ್ತಿ ನೀರು ಇರ್ತಾವಂತ ನೋಡ್ರಿ, ಒಟ್ಟ ನೀರೇ ಬತ್ತಲ್ಲ ಅಂತ. ಇದಕ್ಕೆ ಇಲ್ಲಿರುವಂಥವ್ರು ಏನು ಹೇಳ್ತಾರಂತಂದ್ರೆ ಅಂತರ್ಜಲದಿಂದ ನೀರು ಬರ್ತಾವಂತ ಹೇಳ್ತಾರೆ. ಯಾಕಂದ್ರೆ ಬಾವಿನ ಒಟ್ಟ ಬತ್ತಲ್ಲ ಅಂತ. ಅಂಥ ಬ್ಯಾಸಿಗೆನೇ ಇರಲಿ, ಅಂಥ ಮಳೆಗಾಲ ಇರಲಿ. ಮಳೆಗಾಲ ಬತ್ತಂದ್ರೆ ಹೊರಗಿನ ನೀರು ಬಂದು ಪೂರ್ತಿ ಏನಾಗ್ತಂದ್ರೆ ಮ್ಯಾಗ ಬರ್ತಾವಂತ. ಬ್ಯಾಸಿಗೆ ಬತ್ತಂದ್ರೆ ಏನಾಗ್ತಂದ್ರೆ ಎಷ್ಟು ಅದಾವ ನೀರು ಅಷ್ಟೇ ಇರ್ತಾವಂತ. ಒಟ್ಟ ಹೆಚ್ಚು ಆಗಲ್ಲ ಅಂತ, ಎಷ್ಟು ಕಡಿಮೆ ಆಗಲ್ಲ ಅಂತ. ಕಾಲ ಭಾಳ ಸುಡ್ಲಾಗತ್ತವ. ಬೂಟ್ ಒಂದು ಬಿಟ್ಟು ಹೋಗಿದ್ವಿ. ಅದ್ರ ಸಲುವಾಗಿ ಭಾಳ ಅಂದ್ರೆ ಭಾಳ ಸುಸ್ತಾಗತ್ತದ. ಮಾರ್ನಿಂಗ್ ನಾಷ್ಟ ಮಾಡೀನಿ. ಈ ಟೈಮ್ ಎಷ್ಟಾಗ್ಯದತ್ತಂದ್ರೆ 2:30 ಆಗ್ಯದ. 3 ಗಂಟೆ ಆಗತ್ತದ. ಈಗ ಹೋಗಿ ಊಟ ಮಾಡಬೇಕು. ಆಯಿತು ಅಂದ್ರೆ ಊಟ ಮಾಡ್ತೀನಿ. ಆಗ್ಲಿಕ್ಕಂದ್ರೆ ಶೂಟ್ ಮುಗಿಸ್ಕೊಂಡು ಮಮ್ಮಿಗೆ ಮನೆಗೆ ಹೋಗಕ್ಕೆ ಬರ್ತದೆ. ಇವತ್ತು ನಮ್ಮ ಫ್ರೆಂಡ್ ಮನೆಯವ್ರಿಗೆ ಸ್ಟೇ ಇರ್ತೀನಿ, ಅದು ತಾಳಿಕೋಟೆ ಒಳಗೆ. ನಾನು ಹಿಂದ್ಗಡೆ ನೋಡ್ತಾ ಇದ್ದಾರಲ್ಲ, ಈ ಒಂದು ಪ್ಲೇಸ್ ಏನಿತ್ತಪ್ಪ ಅಂತಂದ್ರೆ ಮುಂಚೆ ಆಯಿಲ್ ಮಿಲ್ ಇತ್ತಂತ. ಇವಾಗ ಬಂದಾಗ್ಯದ ಈ ಒಂದು ಆಯಿಲ್ ಮಿಲ್ಲ. ನೋಡ್ರಿ ಯಾವ ರೀತಿ ಅದ ಅಂತ ನೋಡ್ರಿ. ಇಲ್ಲಿ ಆಯಿಲ್ ಮಿಲ್ಲ ಎಲ್ಲ ಬಂದಾಗ್ಯದ ಈಗ ಪೂರ್ತಿ. ಮತ್ತು ಇದ್ರ ಹಿಂದ್ಗಡೆ ಏನದಂತಂದ್ರೆ ಡೋಣಿ ನದಿ ಅದ. ಇದ್ರ ಹಿಂದ್ಗಡೆ ಆ ಒಂದು ನದಿನೂ ನಾನು ನಿಮ್ಗೆ ತೋರಿಸ್ತೀನಿ. ವೇಟ್ ಮಾಡಿರಿ.
ಇಂದ ಏನಾಗ್ತೀವಿ ಅಂತಂದ್ರೆ ಬಾಜಾರ್ ಒಳಗೆ ಎಂಟ್ರಿ ಆಗ್ತೀವಿ ನೋಡ್ರಿ. ಇದು ಶಿವಾಜಿ ಸರ್ಕಲ್. ಯಾವತ್ತೇ ನೋಡ್ರಿ ಶಿವಾಜಿ ಸರ್ಕಲ್. ಈಗ ಅಲ್ಲಿಂದ ಇವಾಗ ನಾನು ಇಲ್ಲಿ ಹೋಗ್ತಾ ಇದ್ದೀನಿ ಅಂತಂದ್ರೆ ದೋಣಿ ನದಿ ಕಡೆ ಹೋಗ್ತಾ ಇದ್ದೀನಿ. ಇವಾಗ ನಾನು ತಾಳಿಕೋಟೆಯ ಸಿಟಿ ಒಳಗೆ ಇದ್ದೀನಿ ನೋಡ್ರಿ. ನಾನು ಹಿಂದ್ಗಡೆ ನೋಡ್ತಾ ಇದ್ದಿರಲ್ಲ, ರಾಣಾ ಪ್ರತಾಪ ಸಿಂಹನವರ ಮೂರ್ತಿ ಉದ್ಘಾಟನೆ ಇನ್ನೂ ಮಾಡಿದಿಲ್ಲ. ಮತ್ತೆ ಯಾವ್ರ ನಮ್ದು ನಾಗೂರು. ನಾಗೂರ ವಿಡಿಯೋ ಮಾಡಕತ್ತೀನಿ. ವಿಡಿಯೋ ಮಾಡಕತ್ತೀನಿ. ಏನಂತ ವಿಡಿಯೋ ಮಾಡಕತ್ತೀನಿ. ವಿಡಿಯೋ ಮಾಡಲಿಲ್ಲ ಮತ್ತೆ ಬೈಲಿಗತ್ತಾನ. ಹೋಲ್ ಬಿಡ್ರಿ. ಎಲ್ಲಿ ಹೋದ್ರಿ ಇವ್ರಿಬ್ರು? ಇದು ಯಾವ್ದಂದ್ರೆ ಇದು ಬಸ್ ಸ್ಟ್ಯಾಂಡ್ ರೋಡ್ ಇದ್ದಂಗೆ ಕಾಣಿಸ್ತದ. ಇಲ್ಲಿ ಮುಂದ್ಗಡೆ ನೋಡ್ತಾ ಇದ್ದೀರಲ್ಲ, ಮುಂದ್ಗಡೆ ನೋಡೋದೇ ಬಸ್ ಸ್ಟ್ಯಾಂಡ. ತಾಳಿಕೋಟೆಯ ಬಾಜಾರ್ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ ನೋಡ್ರಿ. ನಾವು ಈ ಸೈಡ್ ಹೋದಿವತ್ತಂದ್ರೆ ಮುದ್ದೇಬೇಳ, ಹುನಗುಂದ, ಕೂಡಲ ಸಂಗಮಕ್ಕೆ ಹೋಗ್ತೀವಿ ನೋಡ್ರಿ. ಸ್ನೇಹಿತರೆ, ಅಂತೂ ಫೈನಲ್ ನೀರು ಕುಡ್ಲಿಗತ್ತೀವಿ. ಅದು ಅರ್ಧ ತಾಸು 1 ತಾಸು ಆಯಿತು ವಿಡಿಯೋ ಮಾಡಕತ್ತೆ. ನಮ್ಮ ಬಿಜಾಪುರಕ್ಕೆ ಪಂಚ ನದಿಗಳ ನಾಡು ಅಂತ ಕರೀತಾರೆ. ಅದರೊಳಗೆ ನಾನು ನಿಮಗೆ ಇವತ್ತೊಂದು ನದಿಯನ್ನು ತೋರಿಸ್ತೀನಿ ನೋಡ್ರಿ. ಅದು ಡೋಣಿ ನದಿ. ನೀವು ನೋಡ್ತಾ ಇರೋದು ಡೋಣಿ ನದಿಯ ಬ್ರಿಡ್ಜ್ ನೋಡ್ರಿ. ಇದು ಎಲ್ಲಿದತ್ತಂದ್ರೆ ತಾಳಿಕೋಟೆ ಡೋಣಿ ನದಿಯ ಬ್ರಿಡ್ಜ್ ನೋಡ್ರಿ. ನೀವು ನೋಡ್ತಾ ಇರೋದು. ಇವಾಗ ಅದೇ ಒಂದು ಬ್ರಿಡ್ಜ್ ಕಡೆ ಹೋಗ್ತಾ ಇದ್ದೀನಿ. ಭಾಳ ದೊಡ್ಡದ. ನಾ ಸ್ಮಶಾನದ ವಿಡಿಯೋ ಮಾಡಿದ್ದೀನಲ್ಲ, ಯಾರಾದರೂ ಆ ಒಂದು ಸ್ಮಶಾನದ ವಿಡಿಯೋ ನೋಡಿಲ್ಲತ್ತಂದ್ರೆ ಹೋಗಿ ನೋಡ್ರಿ. ಒಬ್ಬರು ಮನುಷ್ಯ 1500 ಹೆಣಗಳನ್ನು ಸುಟ್ಟಿದ್ದಾರೆ. ಒಬ್ಬರೇ ಮತ್ತು ಸಿಂಗಲ್ ಆಗಿ ಹೆಂಗೆ ಸುಟ್ಟಿದ್ರು ಅವ್ರು ಯಾರು ಅನ್ನೋದು ಹಿಂದಿನ ವಿಡಿಯೋದಾಗ ಅಪ್ಲೋಡ್ ಮಾಡಿದ್ದೀನಿ. ಎಲ್ಲರೂ ಹೋಗಿ ನೋಡ್ರಿ. ಇವಾಗ ಡೋಣಿ ಯಾವ ರೀತಿ ಅದಂತ ತೋರಿಸ್ತೀನಿ ನೋಡ್ರಿ. ವೇಟ್ ಮಾಡ್ರಿ. ಇವಾಗ ನೋಡ್ತಾ ಇದ್ದಿರಲ್ಲ, ಇದೇ ನೋಡ್ರಿ ಡೋಣಿ ನದಿ. ಮುಂಚೆ ಏನಿತ್ತಂದ್ರೆ ಈ ಬ್ರಿಡ್ಜ್ ಇದ್ದಿದ್ದಿಲ್ಲ. ಇವಾಗ ನಾನು ನಿಂತ್ಕೊಂಡಿದ್ದೀನಲ್ಲ, ಮುಂಚೆ ಈ ಬ್ರಿಡ್ಜ್ ಇದ್ದಿದ್ದಿಲ್ಲ. ಇವಾಗ ಈ ಬ್ರಿಡ್ಜ್ ಕಟ್ಟಿದಾರ. ನೀವು ಇಲ್ಲಿ ಕೆಳಗಡೆ ನೋಡ್ತಾ ಇದ್ದೀರಲ್ಲ, ಮುಂಚೆ ಈ ಬ್ರಿಡ್ಜ್ ಇತ್ತು. ಈ ಬ್ರಿಡ್ಜಿನ ಮ್ಯಾಗ ಎಷ್ಟೋ 400ರಿಂದ 500 ಜನ ಸತ್ತಾರಂತ. ಹೆಂಗತ್ತಂದ್ರೆ ಡೋಣಿ ನದಿಯೊಳಗೆ ಹರ್ಕೊಂಡು ಹೋಗಿ. ಯಾಕಂದ್ರೆ ಅಷ್ಟು ಫೋರ್ಸ್ ಆಗಿ ನೀರು ಬರ್ತೀವಂತ ಅನ್ಎಕ್ಸ್ಪೆಕ್ಟೆಡ್ ಆಗಿ. ಇಲ್ಲಿ ಆ ಪಂಜಾಬಿ ತೊಗರಿ ಕಟ್ ಮಾಡೋ ಟ್ರ್ಯಾಕ್ಟರ್ ಅದಾವ ನೋಡ್ರಿ. ಇಲ್ಲಿ ಮಿಷಿನ್ ಅದಾವ, ಎಲ್ಲ ಕ್ಲೀನ್ ಮಾಡಕತ್ತಾರೆ ಇದೇ ಒಂದು ಡೋಣಿ ನದಿ ಒಳಗೆ. ನೀವು ಅಲ್ಲಿ ನೋಡ್ತಾ ಇದ್ದೀರಲ್ಲ, ಅಲ್ಲಿ ತನಕ ಏನತ್ತಂದ್ರೆ ಡೋಣಿ ನದಿ ನೀರು ಬರ್ತೀವಿ ನೋಡ್ರಿ. ಇಲ್ಲಿ ತನಕ ಏನು ಮಾಡ್ತೀವಿ ಅಂದ್ರೆ ನೀರು ಬರ್ತೀವಂತ ನೋಡ್ರಿ. ಇವಾಗ ಅಲ್ಲಿ ತನಕ ಬರಲ್ಲ, ಯಾಕಂದ್ರೆ ಎಲ್ಲ ಕಡೆ ಆ ಕಡೆ ಕಟ್ಟಾಗಿ ಆ ಕಡೆ ಡಿವೈಡ್ ಆಗಿಬಿಡ್ತಾವ. ಇದೇ ನೋಡ್ರಿ ಡೋಣಿ ನದಿ. ಇಲ್ಲಿಂದ ಏನಾಗ್ತಾವ ಅಂದ್ರೆ ಎಂಟ್ರಿ ಆಗ್ತಾವ, ಆ ಸೈಡಿಂದ ಎಕ್ಸಿಟ್ ಆಗ್ತಾವ. ಈ ಡೋಣಿ ನದಿಯಿಂದ ಸುತ್ತಮುತ್ತ ಇರುವಂಥ ಎಲ್ಲ ರೈತರಿಗೆ ಹೆಲ್ಪ್ ಆಗೈತೆ ನೋಡ್ರಿ. 24 hours ಈ ಒಂದು ನದಿ ಒಳಗೆ ನೀರು ಇರ್ತಾವಂತ. ಹೆಂಗೆ ತುಂಬಿರ್ತಲ್ಲ ಹಂಗೆ ತುಂಬ್ದಂಗೆ ಇರ್ತಾವಂತ ನೋಡ್ರಿ ಮಳೆಗಾಲದಾಗ. ಯಾಕಂತಂದ್ರೆ ಈ ಒಂದು ನದಿಗೆ ನೀರು ಎಲ್ಲಿಂದ ಬರ್ತಾವತ್ತಂದ್ರೆ ಹೊನವಾಡ ಐತಲ್ಲ, ವಿಜಯಪುರ ಹತ್ತಿರವಿರುವಂಥ ಹೊನವಾಡದಿಂದ ಈ ಒಂದು ನದಿ ಉಗಮವಾಗ್ತದ. ಅಲ್ಲಿಂದ ಹೋಗಿ ಏನಾಗ್ತದಂದ್ರೆ ನಾರಾಯಣಪುರ ಡ್ಯಾಮಿಗೆ ಕೂಡ್ತಾವಂತ ಹೇಳ್ತಾರೆ. ಸುತ್ತಮುತ್ತ ನೋಡ್ರಿ ಎಷ್ಟು ಹಚ್ಚ ಹಸಿರಿಂದ ಕಾಣಿಸಕತ್ತ ತಂದು. ಇಲ್ಲಿ ಆ ಊರಿನ ಬಸ್ ಮುದ್ದೇಬೇಳ ತಾಳಿಕೋಟೆ ಬಸ್ ಹೋಗ್ತಾ ಇದೆ ನೋಡ್ರಿ. ಇಲ್ಲಿ ಇದು ನೋಡ್ರಿ ತಾಳಿಕೋಟೆ ಒಳಗಿರುವಂಥ ಬಾಜಾರ. ಇಲ್ಲಿಂದ ಸ್ಟಾರ್ಟ್ ಆಗ್ತದ ನಾನು ಅನ್ಕೋತೀನಿ. ಶಿವಾಜಿ ಮಹಾರಾಜರ ಒಂದು ಮೂರ್ತಿ ಐತಿ ನೋಡ್ರಿ. ಇಲ್ಲಿ ತಾಳಿಕೋಟೆ ಒಳಗೆ ಬರೀ ಹಳೆ ಮನಿನೇ ಕಾಣಿಸ್ತಾವ ನೋಡ್ರಿ. ನೋಡ್ರಿ ಹೆಂಗೈತೆ ನೋಡಿದ್ದು ಮನಿ, ಹೆಂಗೈತೆ ನೋಡ್ರಿ. ಎಷ್ಟು ಮಸ್ತ್ ಐತೆ ನೋಡಿದ್ದು ಹೊರಗಿಂದ. ಇದು ಆಂಜನೇಯನ ದೇವಸ್ಥಾನ ನೋಡ್ರಿ ಮುಂದ್ಗಡೆ ಇರೋದು. ಈ ಊರಾಗಂತರೂ ಅತಿ ಹೆಚ್ಚು ಸಂಧಿಗಳೇ ಅದಾವ. ನನಗಂತೂ ಇವರು ಒಂದು ಸರ್ತಿನೂ ಕರೆಕ್ಟ್ ರೂಟ್ದಾಗ ಕರ್ಕೊಂಡು ಹೋಗಿಲ್ಲ, ಬರೀ ಸಂಧಿಂದೇ ಕರ್ಕೊಂಡು ಹೋಗ್ಯಾರ ಇವರಿಬ್ರು ಕೂಡಿ. ಸಂಧಿ ಬರೀ ಚಂತನ. ನೋಡ್ತಾ ಇದ್ದಿರಲ್ಲ, ಇದು ನೋಡ್ರಿ ಕೋಟೆ ಗೋಡೆಯಿಂದ ತಾಳಿಕೋಟೆ ಒಳಗೆ ಎಂಟ್ರಿ ಆಗೀನಿ. ಮತ್ತು ಎಲ್ಲ ಕಡೆ ತಿರುಗಾಡಿ ಇವಾಗ ಎಲ್ಲಿದ್ದೀನಿ ಅಂತಂದ್ರೆ ಸುತ್ತಮುತ್ತ ಊರಿನೊಳಗೆ ಭಾಳ ಫೇಮಸ್ ಆಗಿರುವಂಥ ಮಠ ಯಾವುದಂತಂದ್ರೆ ಕಾಸ್ಕತೇಶ್ವರ ಮಠ ನೋಡ್ರಿ. ನಾನು ಇವಾಗ ಆ ಒಂದು ಮಠದ ಮುಂದ್ಗಡೆ ಇದ್ದೀನಿ. ನೀವು ನೋಡ್ತಾ ಇದ್ದಿರಲ್ಲ, ಇದೇ ನೋಡ್ರಿ ಆ ಒಂದು ಮಠದ ದ್ವಾರ ಬಾಗಿಲ್ಲ. ಬರೀ ಇಲ್ಲಿಂದ ಒಳಗಡೆ ಎಂಟ್ರಿ ಆಗಮು. ಗುರುಗಳು ಅದರೋ ಇಲ್ಲತ್ತ ಅನ್ನೋದು ಹೇಳ್ತೀನಿ. ಹೊರಗಿನಿಂದ ಒಳಗಡೆ ಎಂಟ್ರಿ ಆದಿವತ್ತಂದ್ರೆ ನಮಗೆ ಈ ರೀತಿ ಕಾಣಿಸ್ತದೆ ನೋಡ್ರಿ. ಗುರುಗಳ ಫೋಟೋ ಅದಾವ. ಇದು ಮೊದಲ ಗುರುಗಳ ಫೋಟೋ ಇರ್ಬೋದು ನಾನು ಅನ್ಕೋತೀನಿ. ಅದು ಆದ ಬಳಿಕ ಅವರ ಶಿಷ್ಯರದಿರ್ಬೋದು. ಅಷ್ಟೊಂದು ನನಗೆ ಈ ಮಠದ ಬಗ್ಗೆ ಮಾಹಿತಿ ಇಲ್ಲ, ಅದಕ್ಕಾಗಿ ಏನು ಮಾತಾಡ್ತಾ ಇಲ್ಲ. ಮಠದ ಒಳಗಡೆ ಬಂದ ಬಳಿಕ ನಮ್ಗೆ ಈ ರೀತಿ ಆಗಿರುವಂಥ ವ್ಯೂ ಐತೆ ನೋಡ್ರಿ. ಮೇಲ್ಗಡೆ ಎಷ್ಟು ಚೆನ್ನಾಗಿ ಚಿತ್ರಗಳನ್ನು ಬಿಡಿಸಿದ್ದಾರೆ, ಎಷ್ಟು ಚೆನ್ನಾಗಿ ಪೇಂಟ್ ಮಾಡಿದ್ದಾರೆ ನೋಡ್ರಿ. ಲಿಂಗ ಅದಾವ ಮತ್ತು ಅಲ್ಲಿ ಮಡಿಕೆ ಅದಾವ. ಅಲ್ಲಿಂದ ಇವಾಗ ಕೆಳಗಡೆ ಬಂದಿವತ್ತಂದ್ರೆ ಇಷ್ಟು ವಿಶಾಲವಾಗಿರುವಂಥ ಆವರಣ ಐತೆ ನೋಡ್ರಿ. ಇಲ್ಲಿ ಏನಂತಂದ್ರೆ ಗರ್ಭಗುಡಿ ಅದ. ತಾಳಿಕೋಟೆಯ ಶ್ರೀ ವೀರಕ್ತ ಮಠದ ಕಾಸ್ಕತೇಶ್ವರ ಮಠದ ಅಧಿಕಾರಕ್ಕೆ ಬಂದ ಸ್ವಾಮೀಜಿಗಳ ಪರಂಪರೆ ಈ ರೀತಿ ಐತೆ ನೋಡ್ರಿ. ಅಂದ್ರೆ ಈ ಒಂದು ಮಠದ ಪೀಠಾಧಿಪತಿಗಳು 15 ಜನ. ಅಂದ್ರೆ ಇವ ಪ್ರೆಸೆಂಟ್ ಇರೋರು ಪರಮ ಪೂಜ್ಯ ಶ್ರೀ ಸಿದ್ಧಲಿಂಗ ದೇವರು ನೋಡ್ರಿ. ಇವರು 15ನೇದವರು. ಈ ಒಂದು ಮಠದೊಳಗೆ ಈ ರೀತಿ ಐತೆ ನೋಡ್ರಿ ವೀವ. ಎಲ್ಲ ಭಕ್ತಾದಿಗಳು ಏನು ಮಾಡಕತ್ತಾರ ಅಂದ್ರೆ ವಿಶ್ರಾಂತಿ ಪಡ್ಲಿಕತ್ತಾರ. ನಾನು ನಿಮಗೆ ಗರ್ಭಗುಡಿಯ ಒಳಗಡೆ ಕರ್ಕೊಂಡು ಹೋಗ್ತೀನಿ. ನೀವು ನೋಡ್ತಾ ಇದ್ದಿರಲ್ಲ, ಇವರೇ ನೋಡ್ರಿ ಕಾಸ್ಕತೇಶ್ವರ ಸ್ವಾಮೀಜಿಗಳು. ಸ್ನೇಹಿತರೆ ಬರ್ರಿ, ನಾನು ನಿಮಗೆ ದೇವರ ಒಂದು ದರ್ಶನ ಮಾಡಿಸ್ತೀನಿ. ನೀವು ನೋಡ್ತಾ ಇದ್ದೀರಲ್ಲ, ಇವರೇ ನೋಡ್ರಿ. ಇದು ನೋಡ್ತಾ ಇರೋದು ಶಿವಲಿಂಗ. ಮೇಲ್ಗಡೆ ಇರೋವರೇ ಕಾಸ್ಕತೇಶ್ವರ ಅವ್ರು ನೋಡ್ರಿ. ಕಾಸ್ಕತೇಶ್ವರ ಶಿವಯೋಗಿಗಳು ಅಂತ ಅಲ್ಲಿ ಮೇಲ್ಗಡೆ ಬರೆದಿದ್ದಾರೆ. ಈ ಒಂದು ಗರ್ಭಗುಡಿ ಒಳಗಡೆ ಈ ರೀತಿ ದೇವರ ಒಂದು ಮೂರ್ತಿ ಪ್ರತಿಷ್ಠಾಪನೆ ಐತೆ ನೋಡ್ರಿ.
ನನಗೆ ಎಷ್ಟು ತಿಳಿದತ್ತಂದ್ರೆ ಕಾಸ್ಕತೇಶ್ವರ ಅಂತಂದ್ರೆ ಈಶ್ವರನ ಅಂಶದವರು, ಅಂದ್ರೆ ಈಶ್ವರನ ಅಂಶದವರು ಅಂತಂದ್ರೆ ನಾನು ತಿಳ್ಕೊಂಡಿದ್ದೀನಿ. ಈ ಒಂದು ಮಠದೊಳಗೆ ಶಿಲ್ಪಕಲೆ ಭಾಳ ಚೆನ್ನಾಗಿ ಅದ, ನಾನು ನಿಮಗೆ ತೋರಿಸ್ತೀನಿ ನೋಡ್ರಿ. ಇದು ಏನದಂತ ಗೊತ್ತಿಲ್ಲ, ನಿಮಗೇನಾದ್ರೂ ಗೊತ್ತಿತ್ತಂದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಇದು ಲಿಂಗ ಇರುವಂಗೆ ಕಾಣಿಸಕತ್ತದ, ಯಾಕಂದ್ರೆ ಇದ್ರ ಆಕಾರ ನೋಡಿದ್ರಂಗೆ ಲಿಂಗ ಕಂಡಂಗೆ ಕಾಣಕತ್ತೈತ್ರಿ. ಸ್ನೇಹಿತರೆ, ನಾನು ನಿಮಗೆ ಇವಾಗಿರುವಂಥ ಅಜ್ಜರ ಒಂದು ಮನೆ ತೋರಿಸ್ತೀನಿ ನೋಡ್ರಿ. ಒಳಗಡೆ ಬಂದಿವತ್ತಂದ್ರೆ ಈ ರೀತಿ ಕಾಣಿಸ್ತದ. ಇವಾಗ ನೋಡ್ತಾ ಇದ್ದಾರಲ್ಲ, ಇವಾಗಿರುವಂಥವ್ರು ಅಂದ್ರೆ ಸಿದ್ಧಲಿಂಗೇಶ್ವರ ದೇವರು ಅದಾರಲ್ಲ, ಅವ್ರು ಏನು ಮಾಡ್ತಾರಂತಂದ್ರೆ ಇದೇ ಒಂದು ಮನೆ ಒಳಗೆ ಇರ್ತಾರೆ. ಆದರೆ ಇವಾಗ ಅವ್ರಿಲ್ಲ. ನಾನು ಈ ಒಂದು ತಾಳಿಕೋಟೆಗೆ ಬರೋಕ್ಕೆ ಮೂಲ ಕಾರಣನೇ ಇದೇ ಒಂದು ಮಠ ಅಂತ ಹೇಳ್ಬೋದು. ಈ ಮಠದೊಳಗಿರುವಂಥ ಆ ದೇವರು ಅವ್ರಿಗೆ ಮೀಟಾಗಿ ಕೆಲವೊಂದಷ್ಟು ಅವ್ರಿಗೆ ಪ್ರಶ್ನೆಗಳನ್ನು ಕೇಳಬೇಕಂತ ಮಾಡಿದ. ಯಾಜೆ ಯುವಕ ಆಗಿ, ಯಾಜೆ ಭಕ್ತನಾಗಿ. ಇವಾಗ ಅಜ್ಜರು ಯಾವುದೋ ಒಂದು ಕಾರಣಕ್ಕಾಗಿ ಮೈಸೂರಿಗೆ ಹೋಗಿದಾರಂತ, ಬರೋಕೆ ಅವರು 15 ದಿನ ಆಗ್ತಂದ್ರು. ಅದಕ್ಕಾಗಿ ಈ ಒಂದು ಮಠದ್ದು ಎಷ್ಟು ನನಗೆ ಗೊತ್ತಾಗ್ತಲ್ಲ ಅಷ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ಏನಾದರೂ ತಪ್ಪಾಗಿ ಹೇಳಿದತ್ತಂದ್ರೆ ಕ್ಷಮೆ ಇರಲಿ. ಇವಾಗ ಹೊರಗಡೆ ಆವರಣದಿಂದ ಒಳಗಡೆ ಎಂಟ್ರಿ ಆಗಮ್ರಿ. ಈ ಅಜ್ಜವ್ರು ಯಾರು ಇವ್ರಿ? ಅವರೇ ಕಾಸ್ಕತೇಶ್ವರ ಮಠ. ಈ ಒಂದು ಮಠದ ಮೂಲ ಪೀಠಾಧಿಪತಿಗಳು ಅವರೇ ಅಂದ್ರೆ ಎಲ್ಲ ಹಿರಿಯರು ಅವರೇ. ಈ ಒಂದು ಮಠ ಯಾವಾಗ ಸ್ಥಾಪನೆ ಆಗೈತ್ರಿ ನಿಮ್ಮ ಅಂದಾಜ್ ಪ್ರಕಾರ? ಅದು ಏಸು ನಮ್ಗೇನು ಗೊತ್ತಿರಿ, 200 ವರ್ಷ ಆಯ್ತು, ಏಟು ಆಯ್ತು. 200 ಆಯ್ತು. ಈ ಒಂದು ಫೋಟೋ ಐತಲ್ಲ, ಇದ್ರ ಮೇಲೆ ಒಬ್ಬರು ಕಾಣಿಕೆ ಕೊಟ್ಟಿದ್ದಾರೆ. ಅದು ಯಾವಾಗ ಅಂತಂದ್ರೆ 1983 ಒಳಗೆ ದೇಣಿಗೆ ಕೊಟ್ಟಿದ್ದಾರೆ. ಶ್ರೀ H.B. ದೇಸಾಯಿ ತಾಳಿಕೋಟಿ ಅವ್ರು ಏನು ಮಾಡಿದಂದ್ರೆ 1983ದಾಗ ಈ ಒಂದು ಫೋಟೋನ ಕಾಣಿಕೆ ಕೊಟ್ಟಿದ್ದಾರೆ. ಅದ್ರ ಮ್ಯಾಗ ಒಂದು ಡೇಟ್ ಅದ, ಅದನ್ನ ಹೇಳ್ತಾ ಇದ್ದೀನಿ. ಅಂದ್ರೆ ಇವ್ರು ಯಾರು ಇವಾಗ ಇವ್ರು ಅದಾರಲ್ಲ, ಹಿಂದಾಗಡೆ ಇವರು ಲಿಂಗ ಒಳಗೆ ಆಗ್ಯಾರ, ಲಿಂಗ ಜೀವನದಿಂದ ಗುಡಿ ಐತಲ್ಲ, ಹಿಂದಾಗಡೆ ಪಟ್ಟಕ್ಕೆ ಅವರು ಅಜ್ಜ ಅವ್ರಿಗೆ ಅಜ್ಜ ಇವ್ರು ಜೀವಂತ ಸಮಾಧಿ ಆಗಿದ್ದಾರೆ. ಜೀವಂತ ಸಮಾಧಿ ಅವ್ರದ್ದು ಅದು. ಇದು ಜೀವಂತ ಸಮಾಧಿ ಆಗಿದ್ದು ಅದೇ ಒಂದು ಗರ್ಭಗುಡಿ. ಓಕೆ ಓಕೆ. ಇವ್ರದ್ದು ಈ ಅಜ್ಜ ಅವರು ಇವ್ರ ಅಜ್ಜಾರು ಮರಣ ಬಂತು, ಇಲ್ಲಿ ಅವರು ಇಲ್ಲಿ ಮಾಡ್ಯಾರ, ಅವ್ರದ್ದು ಇಲ್ಲೇ ಮಾಡಿದ್ದಾರೆ. ಓಕೆ. ಇವಾಗ ಪ್ರೆಸೆಂಟ್ ಇರೋರು ಯಾರು ಅಂತಂದ್ರೆ ತಮ್ಮನ ಜೋರು ಐತ್ರಿ, ಅಜ್ಜವ್ರ ಜೋರು ಐತೆ. ಓಕೆ. ತಮ್ಮನ ಮಗ ಇವರು. ಓಕೆ ಓಕೆ. ಆ ಅಜ್ಜರ್ದೊಂದು ನಾನು ವೀಡಿಯೋಸ್ ನೋಡಿದ್ದೀನಿ, ಅವರು ಸರಿಯಾಗಿ ಮಾತಾಡ್ತಾರೆ. ನಾನು ಈ ಒಂದು ತಾಳಿಕೋಟಿಗೆ ಬರ್ಲಿಕ್ಕಂದ್ರೆ ಮೂಲ ಕಾರಣನೇ ಅವ್ರಿಗೆ ಭೇಟಿ ಆಗ್ಬೇಕಂತ ಬಂದಿದ್ದು ನಾನು. ಅವ್ರೇನೋ ಹೋಗಿದ್ದಾರಂತ ಹೊರಗಡೆ. ಓಕೆ. ನಿಮ್ಮ ವಯಸ್ಸು ಎಷ್ಟ್ರಿ ಅಜ್ಜ? ನಮ್ಗೆ 77. ಓಕೆ. ಯಾವ ಊರು ನಿಮ್ಮದು? ಇದೇ ಊರು. ಓಕೆ ಓಕೆ. ನಿಮಗೆ ತಿಳಿಕತ್ತಂಗೆ ಈ ಒಂದು ಮಠದ ಅಭಿವೃದ್ಧಿ ಯಾವ ರೀತಿ ಆಗೈತ್ರಿ ಸರ್? ಈ ಒಂದು ಮಠ ಯಾವ ರೀತಿ ಬೆಳ್ಕೋತ ಬಂತು? ನೀವು ಇದ್ದಾಗ ಹೆಂಗಿತ್ತು? ಈಗ ನಾನು ಹೊರಗಿದ್ದಾಗ ಇದ್ದಾಗ ಅವಾಗ ನಮಗೆ ಈಗ 200 ವರ್ಷ ಮ್ಯಾಗ ಆಯ್ತು. ಇದು ಈಗ ಬಂತಲ್ರಿ ಜಾತ್ರೆ ಮುಂದಿನ ತಿಂಗಳು. ಇಲ್ಲ 9 ದಿನ. ಮೊದಲು 9 ದಿನನೇ ಮಾಡ್ತೀರಿ ಭಜನ? ಮೊದಲಿಂದ ರೀ 9 ದಿನ. ಈಗ ನಾಳೆ ಜುಲೈಗೆ ಐತ್ರಿ, 4-15 ತಾರೀಕಿಗೆ ಮೊದಲ ದ್ಯಾಮಾನ್ ಜಾತ್ರೆ ಆದಿಂದ ಅಷ್ಟೇ ಒಂದು 6-7 ದಿನ ಫರಕ್. ಒಂದು ತಿಂಗಳು ಡೊಳ್ಳಿ ಬಂತಲ್ರಿ, ಈ ಏರ್ ಹೋಯ್ತು, ಇಲ್ಲಂದ್ರೆ ಜಾತ್ರೆ ಆಗ್ತದೆ. ಆ ಅಜ್ಜರ ಯಾವುದಾದ್ರೂ ಪವಾಡ ಆಗಲಿ, ಆ ಒಂದು ಅಜ್ಜರ ಇತಿಹಾಸ ಏನಾದ್ರು ಗೊತ್ತೈತಿ ನಿಮ್ಗೆ? ಕಾಸ್ಕತೇಶ್ವರ ಸ್ವಾಮೀಜಿಗಳದರಲ್ಲಿ ಅವರ ಬಗ್ಗೆ ಏನಾದರೂ ಮಾಹಿತಿ ಐತಿ ನಿಮ್ಗೆ? ಎಲ್ರಿ ನಮ್ಗೆ ಅವೆಲ್ಲ ಹೌದಲ್ರಿ, ಮಾಹಿತಿ ಇದ್ರೆ ಮಾಹಿತಿ ಹೇಳು. ಸ್ನೇಹಿತರೆ, ಈ ಒಂದು ಮಠದ ಪೂರ್ತಿ ಇತಿಹಾಸ ಭಾಳಷ್ಟು ಜನರಿಗೆ ಗೊತ್ತಿಲ್ಲ. ನೋಡೋಣ, ಹಿಂಗೆ ಮುಂದೆ ಹೋಗ್ತಾ ಹೋಗ್ತಾ ಯಾವಾಗಲಾದ್ರೂ ಬಂದಾಗ ಮತ್ತೊಂದು ಸರಿ ತಿಳ್ಕೊಳಕ್ಕೆ ಪ್ರಯತ್ನ ಮಾಡೋಣ. ಅದು ಸ್ನೇಹಿತರೆ, ಇವಾಗೆಲ್ಲ ನಾವು ಮೊಬೈಲ್ದಾಗ ಪಿಕ್ಚರ್ ನೋಡಿರ್ತೀವಿ. ಹಳೆ ಕಾಲದಾಗ ಹೆಂಗೆ ನೋಡ್ತೀವಿ ಅಂತಂದ್ರೆ ಅದೇ ಹೆಂಗಂದ್ರೆ ಬಿಳಿ ಪರದೆ ಮ್ಯಾಗ ನೋಡ್ತಿದ್ವಿ. ಐಮ್ಯಾಕ್ಸ್ ಥರ ಏನಾಗ್ಯಾವತ್ತಂದ್ರೆ ಇವಾಗ ಸಿನಿಮಾ ಹಾಲ್ ಆಗ್ಯಾವ. ಮುಂಚೆ ಏನಿತ್ತಂದ್ರೆ ಅತ್ತೆ ಸುತ್ತಮುತ್ತ ಪತ್ರ ಹೊಡೆದಿರ್ತರು, ರಾತ್ರಿ ಏನು ಮಾಡ್ತೀರ ಅಂದ್ರೆ ತಾಡ್ಪತ್ತೆ ಕಟ್ಟಿರ್ತರು, ಅದ್ರ ಮ್ಯಾಗ ಏನು ಮಾಡ್ತೀರ ಅಂದ್ರೆ ಪಿಕ್ಚರ್ ತೋರಿಸ್ತಿರು. ನನ್ನ ಕೈಯಾಗ ಐತಾರೆ, ಇದು ರೀಲ್ ಐತಿದು ಕಾಣಿಸಕತ್ತು ನೋಡ್ರಿಗೆ. ಇಲ್ಲಿಗ ಇಲ್ಲ ಅದ ನೋಡ್ರಿಗೆ, ಅವ್ರಿಗೆ ತುಂಬ ಹಳೆಯ ಕಾಲದ ಇದು. ಅವಾಗೆಲ್ಲ ಏನು ಮಾಡ್ತಾರೆ, ಈ ರೀತಿ ರೀಲ್ ಇರ್ತಿತ್ತು ನೋಡ್ರಿಗೆ. ಇಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡ್ರಿಗೆ, ಈ ರೀತಿ ನೋಡ್ರಿಗ. ಇದು ಒಂದು ಕೊಲೆ ಮಾಡುವಂಥ ಸೀನ್ ಐತಿದು. ಇದು ಹಿಂದಿ ಅಂದರೆ ಹಿಂದಿ ಏನು ತೆಲುಗು ಫಿಲ್ಮ್ದು ಒಂದು ರೀಲ್ ಅದು ಇದು. ಓಕೆ. ಇದು ಮುಂಚೆ ಏನಿತ್ತಂದ್ರೆ ಇದು ಸಿನಿಮಾ ಹಾಲ್ ಇತ್ತು. ಇವಾಗ ಏನು ಮಾಡಿದಾರೆ ಅಂದ್ರೆ ದಾಸೋಹ ಕೋಲಿ ಮಾಡಿದ್ದಾರೆ. ಸಿನಿಮಾ ಹಾಲ್ ಇತ್ತಲ್ಲಿಕ್ಕೆ ಪ್ರೂಫ್ ಏನತ್ತಂದ್ರೆ ಇಲ್ಲಿ ನೋಡ್ರಿಗೆ, ರೀಲೇ ಇಲ್ಲೇ ಬಿದ್ದಿದ. ಅಲ್ಲಿಂದ ಇವಾಗ ನಾನು ಬಂದಿದ್ದೀನಿ. ನಾನು ಹಿಂದ್ಗಡೆ ನೋಡ್ತಾ ಇದ್ದಿರಲ್ಲ, ಇದು ತಾಳಿಕೋಟೆಯ ಅಗಶೆ ಬಾಗಿಲು. ಇದರಿಂದ ಒಳಗಡೆ ಹೋದಿವತ್ತಂದ್ರೆ ನಾವು ಒಂದು ಅಲ್ಲಿಂದ ಇವಾಗ ನಾನು ಬಂದಿದ್ದೀನಿ. ನಾನು ಹಿಂದ್ಗಡೆ ನೋಡ್ತಾ ಇದ್ದಿರಲ್ಲ, ಇದು ತಾಳಿಕೋಟೆಯ ಅಗಶೆ ಬಾಗಿಲು. ಇದರಿಂದ ಒಳಗಡೆ ಬಂದಿವತ್ತಂದ್ರೆ ನಮಗೆ ಈ ರೀತಿ ಕಾಣಿಸ್ತದ. ಇಲ್ಲೆಲ್ಲೋ ನನಗೊಂದು ಗುಹೆ ಆದಂತ ಹೇಳಿದ್ರು. ಇದೇ ಇರ್ಬೋದು ಅಂತ ನಾನು ಅನ್ಕೋತೀನಿ. ಇದು ಆದೋ ಇಲ್ಲ ಗೊತ್ತಿಲ್ಲ. ಇಲ್ಲಂತರೂ ಎಲ್ಲ ಪ್ಯಾಕ್ ಆಗಿ ಮುಚ್ಚಿದ್ದಾರೆ ಈಗ. ಅಂದ್ರೆ ದ್ಯಾಮವ್ವನ ಅಗಸಿ ಇದು. ನಾನು ನಿಮ್ಗೆ ಇವಾಗಲೇ ತೋರಿಸಲ್ಲ. ಅದು ಏನತ್ತಂದ್ರೆ ದ್ಯಾಮವ್ವನ ಅಗಸಿ ಅಂತ ನೋಡ್ರಿ.
ಅಂದ್ರೆ ತಾಳಿಕೋಟೆಯ ದ್ಯಾಮವ್ವನ ಅಗಸಿ ಅಂತ. ಆ ಒಂದು ಅಗಸಿಯ ಬಾಗಿಲಿಂದ ಒಳಗಡೆ ಬಂದಿವತ್ತಂದ್ರೆ ನಮಗೆ ಈ ರೀತಿ ಆಗಿರುವಂಥ ವಿಶಾಲವಾದ ಆವರಣ ಕಾಣಿಸ್ತೈತೆ ನೋಡ್ರಿ. ಈ ಅಗಸಿಯ ಬಾಗಿಲಿಂದ ಒಳಗಡೆ ಬಂದಿವತ್ತಂದ್ರೆ ನಮಗೆ ಕಾಣಿಸ್ತದ ಶ್ರೀ ಶಿವಭವಾನಿ ಮಂದಿರ ನೋಡ್ರಿ. ಈ ಮಂದಿರದೊಳಗೆ ಒಂದು ಇಲ್ಲಿ ನೋಡ್ತಾ ಇದ್ರಲ್ಲ, ಇದು ಬೀಸಕಲ್ಲದ. ಹಳೆ ಕಾಲದ ಗೋಡೆ ಯಾವ ರೀತಿ ಬಿದ್ದದ ಅಂತ ನೋಡ್ರಿ. ಇಲ್ಲಿ ಊರಾಗ ಅತಿ ಹೆಚ್ಚು ಏನವತ್ತಂದ್ರೆ ಪರಿಸಿ ಅದಾವ್ರಿ. ಪರಿಸಿಯಿಂದನೇ ಮನೆ ಕಟ್ಟಿದವ್ರಿ. ಆಲ್ಮೋಸ್ಟ್ ಅಲ್ಲಿ ಪರಿಸಿಯಿಂದನೇ ಮನೆ ಕಟ್ಟಿದವ್ರಿ. ಇಲ್ಲಿ ಕೆಳಗಡೆ ಒಂದು ಕಲ್ಲದ, ಮೇಲುಗಡೆ ಒಂದು ಕಲ್ಲದ. ಅದು ಆದ ಬಳಿಕ ಏನು ಮಾಡ್ತಿರತ್ತಂದ್ರೆ ಇದ್ರೊಳಗಡೆ ಜೋಳ ಹಾಕ್ತಿರ್ಬೋದು, ಅಕ್ಕಿ ಹಾಕ್ತಿರ್ಬೋದು, ಗೋಧಿ ಹಾಕ್ತಿರ್ಬೋದು. ಇಲ್ಲಿ ಒಳಗೆ ಹಾಕಿ ಏನು ಮಾಡ್ತೀರಂದ್ರೆ ಬೀಸ್ತಿರು ನೋಡ್ರಿ. ಇಲ್ಲೆಲ್ಲ ಪೂರ್ತಿ ಇದು ಅದಾವ ನೋಡ್ರಿ, ಖುಲ್ಲಾ ಜಾಗ ಅದಾವ ಒಳಗೆ ಹೋಗೋ ಸಲುವಾಗಿ. ಇದು ನೋಡ್ತಾ ಇದ್ರೆ ಇದು ಹಿಡಿಕೆ ನೋಡ್ರಿ. ಇದು ಹಿಡಿದು ಏನು ಮಾಡ್ತೀರ ಅಂದ್ರೆ ಹಿಂಗೆ ತಿರುಗಿಸ್ತಿದ್ರು. ಇದು ಯಾರು ತಿರುಗಿಸ್ತಿದ್ರು, ಈ ಒಂದು ಬೀಸಕಲ್ಲ ಯಾರು ಯೂಸ್ ಮಾಡ್ತಿರತ್ತಂದ್ರೆ ಇಲ್ಲಿರುವಂಥ ಜನರ ನಂಬಿಕೆಯ ಪ್ರಕಾರ ದ್ಯಾಮವ್ವ ದೇವಿ ಅವ್ರು ಏನು ಮಾಡ್ತಿರತ್ತಂದ್ರೆ ಈ ಒಂದು ಬೀಸಕಲ್ಲನ್ನು ಯೂಸ್ ಮಾಡ್ತಿದ್ರು. ಈ ಒಂದು ಬೀಸಕಲ್ದಾಗ ಏನು ಮಾಡ್ತಿರತ್ತಂದ್ರೆ ಅವರು ಬೀಸ್ತಿದ್ರು. ಈ ಒಂದು ಅಗಸಿ ಬಾಗಲದಿಂದ ಒಳಗಡೆ ಬಂದಿವತ್ತಂದ್ರೆ ನಮಗೆ ಕಾಣಿಸ್ತದ. ಇದು ನೋಡ್ತಾ ಇರ್ಬೋದು ನೀವು, ಖಾದಿ ಕೇಂದ್ರ. ನೀವು ನೋಡ್ತಾ ಇದ್ದಿರಲ್ಲ, ಇದೇ ನೋಡ್ರಿ. ಇವಾಗೆಲ್ಲ ಏನಾಗಿರತ್ತಂದ್ರೆ ಬಂದು ಬಿದ್ದದ. ಮುಂಚೆ ಇದು ಸ್ಟಾರ್ಟ್ ಇತ್ತು. ಒಳಗಡೆ ಹೋಗಂಬರಿ, ಒಳಗಡೆ ಯಾವ ರೀತಿ ಅದ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಬಾಗಿಲೆಲ್ಲ ಓಪನ್ ಅದ ನೋಡ್ರಿ. ಒಳಗಡೆ ಬಂದಿವತ್ತಂದ್ರೆ ಈ ರೀತಿ ಕಾಣಿಸ್ತದೆ ನಮ್ಗೆ ಎಂಟ್ರಿಗೆ. ನೋಡ್ರಿ ಹೆಂಗದ ಅಂತ ನೋಡ್ರಿ, ನಾನು ನಿಮ್ಗೆ ಪೂರ್ತಿ ತೋರಿಸ್ತೀನಿ. ಇದು ಎಲ್ಲ ಏನಾಗಿರತ್ತಂದ್ರೆ ಈಗ ಹಾಳು ಬಿದ್ದೈತಿ. ಇಲ್ಲೇ ಏನು ಮಾಡ್ತಿರತ್ತಂದ್ರೆ ರಾಜರು ವಾಸಿಸ್ತಿದ್ರು. ಈ ಒಂದು ವಾಡೆ ಭಾಳ ಅಂದ್ರೆ ಭಾಳ ದೊಡ್ಡದ. ಇವಾಗ ಇಲ್ಲೇನೋ ಬಾಗಿಲು ತೆಗೆದದ. ಬರ್ರಿ ನೋಡಿ ಇದ್ರ ಒಳಗೆ ಹೋಗಮ್ಮು, ಏನದ ಅಂತ ತೋರಿಸ್ತೀನಿ. ನೋಡ್ರಿ ಒಳಗಡೆ ಬಂದಿವತ್ತಂದ್ರೆ ಪೂರ್ತಿ ಖಾಲಿ ಅದ. ಆದರೆ ಇಲ್ಲೆಲ್ಲ ಕ್ಲೀನ್ ಇಟ್ಟಿದಾರ. ಇವಾಗ ಇಲ್ಲಿರುವಂಥ ಜನರು ಬಳಸ್ತಿರ್ಬೋದು ಅಂತ ನಾನು ಅನ್ಕೋತೀನಿ. ಇಲ್ಲೆಲ್ಲ ಹುಡುಗರು ಏನು ಮಾಡ್ತಿರ್ತಾರೆ, ಆಟ ಆಡೋಂಗೆ ಕಾಣಿಸ್ತಾರೆ. ಯಾಕಂದ್ರೆ ಕ್ರಿಕೆಟ್ ಒಂದು ಇದು ಇಟ್ಟಿದ್ರಕ್ಕಲ್ಲ. ಹಳೆ ಕಾಲದ ಕಟ್ಟಡ ಯಾವ ರೀತಿ ಅದಾವ ನೋಡ್ರಿ. ಇಲ್ಲಿಗ ಒಳಗಡೆ ಹೋಗಿ ಸ್ವಲ್ಪ ನೋಡ್ಕೊಂಡು ಬಂದ್ವಿ. ಇಲ್ಲಿಂದ ಮತ್ತೆ ಈಗ ಹೊರಗಡೆ ಬಂದಿವತ್ತಂದ್ರೆ ನಮಗೆ ಈ ರೀತಿ ಕಾಣಿಸ್ತದ. ಇಲ್ಲೆಲ್ಲ ಪೂರ್ತಿ ಖುಲ್ಲಾ ಜಾಗ ಅದ ನೋಡ್ರಿ. ಇಲ್ಲಂತೂ ಏನೂ ಇಲ್ಲ. ಇವಾಗ ಸ್ವಲ್ಪ ಬಳಸ್ತಿರ್ಬೋದು ಅಂತ ನಾನು ಅನ್ಕೋತೀನಿ. ಇಲ್ಲಿ ಯಾವುದೋ ಒಂದು ಸ್ಕೂಲ್ ಇದ್ದಂಗೆ ಕಾಣಿಸ್ತದ. ಅಂದ್ರೆ ಐಡಿಯಲ್ ಉರ್ದು ಹೈಯರ್ ಪ್ರೈಮರಿ ಅನ್ನೋ ಸ್ಕೂಲ್ ಇತ್ತೇನೋ. ಯಾಕಂತಂದ್ರೆ ಈ ಒಂದು ಖಾದಿ ಕೇಂದ್ರ ಬಿದ್ದ ಬಳಿಕ ಇಲ್ಲಿ ಸ್ಕೂಲ್ ಸ್ಟಾರ್ಟ್ ಮಾಡಿದರು. ಇವಾಗ ಸ್ಟಾರ್ಟ್ ಆಯಿತೋ ಬಂದಾಯ್ತೋ ಗೊತ್ತಿಲ್ಲ. ಇಲ್ಲಿರುವಂಥ ಅವತಾರ ನೋಡಿದ್ರೆ ಇವಾಗ ಬಂದಾಗಿರ್ಬೋದು ಅಂತ ನಾನು ಅನ್ಕೋತೀನಿ. ಇದ್ರ ಒಳಗಡೆನೇ ಇದ್ದಿರ್ಬೋದು ಅಂತ ನಾನು ಅನ್ಕೋತೀನಿ. ಯಾಕಂತಂದ್ರೆ ಇಲ್ಲೆಲ್ಲ ಬೆಂಚ್ ಹತ್ತು ಹಾಕಿದಾರ. ಭಾಳ ಸಣ್ಣ ಅದಾವ್ರಿ ಇಲ್ಲಿ ಎಲ್ಲ ಬೆಂಚ್ ಹತ್ತು. ಎಷ್ಟು ಜನ ಕುಂತ್ಕೋತಿರತ್ತೆ ಗೊತ್ತಿಲ್ಲ ಇಲ್ಲಿ. ಈಗ ನೋಡ್ರಿ ಏನು ಒಳಗಡೆ ನೋಡ್ಬೋದು. ಇಷ್ಟೇ ಅದಾವ ನೋಡ್ರಿ. ಈಗ ಜ್ಞಾನಪೀಠ ಪ್ರಶಸ್ತಿ ಪಡೆದವ್ರದ್ದು ಆ ಬೋರ್ಡ್ ಮ್ಯಾಗ ಹೆಸರು ಬರೆದಿದ್ದಾರೆ. ಇಲ್ಲಿ ಏನೋ ಐತ್ರಿ, ಇಲ್ಲಿ ಪೂರ್ತಿ ಖುಲ್ಲಾ ಅದ. ಇಲ್ಲಿ ಏನೂ ಇಲ್ಲ. ಈಗ ಇದು ಹಳೆಯ ಕಾಲದ ಬಾವಿ ಇರ್ಬೋದು ಅಂತ ನಾನು ಅನ್ಕೋತೀನಿ. ಆ ಸೈಡ್ ಎಲ್ಲ ನೋಡ್ಕೊಂಡು ಈಗ ಮತ್ತೊಂದು ಸೈಡ್ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡ್ರಿ ಹಳೆಯ ಕಾಲದೆಲ್ಲ ವಸ್ತುಗಳನ್ನು ಇಲ್ಲೇ ಇಟ್ಟಿದ್ದಾರೆ. ಅಂದ್ರೆ ಖಾದಿ ತಯಾರು ಮಾಡುವಂಥ ಯಂತ್ರಗಳೆಲ್ಲ ಇಲ್ಲೇ ಅದಾವ. ಇದು ಏನೋ ಬರೆದಿದ್ದಾರೆ ಇಲ್ಲಿ, 200 ಅಂಬರ ಚೇರ್ ಖಾಗಳ ನೂಲುವ ಕಾರ್ಯಾಗಾರದ ಹೊಸ ಕಟ್ಟಡ ಉದ್ಘಾಟನೆ 28/8/1981 ಈ ಒಂದು ಕಟ್ಟಡ ಉದ್ಘಾಟನೆ ಮಾಡಿದ್ದಾರೆ ನೋಡ್ರಿ. ಇವಾಗ ಎಲ್ಲ ಬಿದ್ದಾವ ನೋಡ್ರಿ, ಎಲ್ಲ ಗೋಡೆ ಹಳೆ ಕಾಲದ್ದು. ಇದೇ ಒಂದು ಗೋಡೆ ಒಳಗಡೆ ಇದೇ ಒಂದು ರೂಮ್ ಒಳಗೆ ಏನಾದವ ಅಂತಂದ್ರೆ ಹೊಲಿಗೆ ನೂಲು ಹೊಲಿಯುವಂಥ ಯಂತ್ರಗಳದಾವ ನೋಡ್ರಿ. ನೀವು ನೋಡ್ತಾ ಇರ್ಬೋದು ಅಂತ ಅನ್ಕೋತೀನಿ. ಇಲ್ಲಿ ನಾವು ಈ ಸೈಡ್ ಬಂದಿವತ್ತಂದ್ರೆ ಇಲ್ಲಿ ಸ್ವಚ್ಛತೆಯ ಗೃಹಗಳನ್ನು ಕಟ್ಟಿದ್ದಾರೆ. ಈ ಸೈಡ್ ಪೂರ್ತಿ ವಿಶಾಲವಾಗಿರುವಂಥ ಆವರಣ ಅದಾವ. ಮತ್ತು ಇದೇ ಪ್ಲೇಸ್ ಒಳಗೆ ಅಂದ್ರೆ ಇದೇ ಒಂದು ರಾಜವಾಡಿ ಒಳಗೆ ಒಂದು ಗುಹೆ ಅದ. ಆ ಗುಹೆ ಎಲ್ಲಿ ಹೋತಂತ ಗೊತ್ತಿಲ್ಲ. ಅದು ಪ್ರಾಪರಾಗಿ ಗುಹೆ ಆದ ಇಲ್ಲ ಅನ್ನೋದನ್ನು ಗೊತ್ತಿಲ್ಲ. ಆದರೆ ಇಲ್ಲಿರುವಂಥ ಸ್ಥಳೀಯರು ಏನು ಹೇಳ್ತಾರಂದ್ರೆ ಇದು ಗುಹೆ ಆದ್ರಿ, ಇಲ್ಲಿಂದ ಆ ಒಂದು ಮಠಕ್ಕೆ ಕನೆಕ್ಟ್ ಆಗ್ತದೆ, ಅದು ಬಿಟ್ಟರೆ ಅಲ್ಲಿ ಬಾವಿ ಕಡೆ ಕನೆಕ್ಟ್ ಆಗ್ತದೆ ಅಂತ ಹೇಳ್ತಾರೆ. ಯಾವುದೇ ರೀತಿಯಿಂದ ಕುರುಗಳಿಲ್ಲ. ನೀವು ನೋಡ್ತಾ ಇದ್ದೀರಲ್ಲ, ಇದೇ ನೋಡ್ರಿ. ಇದ್ರ ಒಳಗಡೆ ಏನದಂತಂದ್ರೆ ಗುಹೆ ಅದಂತ ಹೇಳ್ತಾರೆ. ಇಲ್ಲಿ ನೋಡ್ರಿ ಒಳಗಡೆ ಈ ರೀತಿ ಆದ. ಅಲ್ಲಿ ಏನಂತ ಕ್ರಾಸ್ ಒಳಗೆ ಐತಿರೋದು ಇದ್ರೆ ಇರ್ಬೋದು ಅಂತ ನಾನು ಅನ್ಕೋತೀನಿ. ಒಳಗಡೆ ಏನದಂತ ಗೊತ್ತಿಲ್ಲ, ಬಟ್ ಬಿದ್ದಂಗೆ ಕಾಣಿಸ್ತದ. ನೀವು ನೋಡ್ತಾ ಇದ್ದೀರಲ್ಲ, ಇದು ಏನಾಗಿರತ್ತಂದ್ರೆ ಬಿದ್ದದ. ಈಗ ಅಲ್ಲಿ ಕೆಳಗಡೆ ಬಿದ್ದಿರ್ಬೋದು ಅಂತ ನಾನು ಅನ್ಕೋತೀನಿ ಹುಚ್ಚಿ. ಈ ಒಂದು ಗುಹೆ ಬೇರೆ ಬೇರೆ ಕಡೆ ಕನೆಕ್ಷನ್ನು ಇರ್ಬೋದು, ಇರದೇನು ಇರ್ಬೋದು. ಭೂಮಿಯ ಒಳಗಡೆ ನೀರಿನ ಕಾಲುವೆ ಮಾಡಿ ಒಂದು ಪ್ಲೇಸಿಂದ ಮತ್ತೊಂದು ಪ್ಲೇಸಿಗೆ ನೀರನ್ನು ಹರಿಸ್ತಿದ್ರು. ಅದೇ ರೀತಿ ಇದನ್ನು ಇರ್ಬೋದು ಅಂತ ನಾನು ಅನ್ಕೋತೀನಿ. ಯಾಕಂತಂದ್ರೆ ರಾಜವಾಡಿ ಐತಿ, ಅಂದ್ರೆ ರಾಜರು ವಾಸಿಸುವ ಸ್ಥಾನ ಅದ. ಕರೆಕ್ಟಾ? ಹಿಂದೆ ಏನೈತಂದ್ರೆ ದೋಣಿ ನದಿ ಅದ. ಆ ರಾಜರ ಮನೆಗೆ ನೀರು ಬೇಕಲ್ಲ, ಆ ಒಂದು ರಾಜರ ಮನೆಗೆ ನೀರು ಬೇಕಲ್ಲ, ಆ ಡೋಣಿ ನದಿಯಿಂದ ಡೈರೆಕ್ಟ್ ನೀರು ಬರೋ ಸಲುವಾಗಿ ಮಾಡಿರ್ಬೋದು. ಮತ್ತು ಇಲ್ಲಿ ಒಳಗಿಂದೊಳಗೆ ಏನಾದರೂ ಒಂದು ಲಿಂಕ್ ಇರ್ಬೋದು ಅಂತ ನಾನು ಅನ್ಕೋತೀನಿ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿತ್ತಂದ್ರೆ ನನ್ನ ಒಂದು ಅಕೌಂಟಿಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇದೇ ರೀತಿ ಹೊಸ ವಿಡಿಯೋ ಬರ್ತಿರ್ತಾವೆ.